ಗುಡ್ ಮಾರ್ನಿಂಗ್ ರೀ. ಇವತ್ತು 6 ಗಂಟೆ ಆಗೈತಿ. ಇನ್ನೊಂದು ಸ್ವಲ್ಪ ಕಡೆಗೆ ರಾತ್ರಿ ಎಲ್ಲ ಶಾಪಿಂಗ್ ಅದು ಹೋಗಿ ಬರೋದು ಲೇಟ್ ಆಯ್ತು. ಸ್ವಲ್ಪ ಲೇಟ್ ಆಗೈತಿ. ಇವತ್ತು ಡಾಲಿ ಬರ್ತಡೇ ಐತಿ. ಕೇಕ್ ಅಂತೂ ಫೋಮ್ ರೆಡಿ ಮಾಡಿಟ್ಟೇನೆ. ಇವತ್ತು ಮ್ಯಾಲಿಂದ ಕ್ರೀಮ್ ಡೆಕೋರೇಷನ್ ಮಾಡಬೇಕು. ಅಡುಗೆ ಸಿಂಪಲ್ಲಾಗಿ ಮಾಡ್ತೇನೆ. ಅನ್ನ ರಸಮು, ಯಾಕಂದ್ರೆ ಅವ್ರು ಸ್ಕೂಲ್ಗೆ ಹೋಗಿ ಬರಬೇಕು ಒಂದು ಸ್ವಲ್ಪ ಹೊತ್ತು. ಈಗ ಹೆಬ್ಬಾತ್ ಮಾಡ್ಕೊಂಡ್ಬಂದೆ. ಈಗ ಒಂದು ಸ್ವಲ್ಪ ಇಡ್ಲಿ ಆಮೇಲೆ ಚಟ್ನಿ ಮಾಡೋದೈತಿ. ಕೊಬ್ಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೇನಿ. ಆಮೇಲೆ ಊಟಕ್ಕೆ ಅನ್ನ ರಸಮು ಶಾವಿಗೆ ಕರಿದೈತಿ. ಟೈಮ್ ಭಾಳ ಆಗೈತಿ. ಇವತ್ತು ಡಾಲಿ ಬರ್ತಡೇ, ಸ್ಕೂಲ್ಗೆ ಹೋಗೋದೈತಿ. ಮತ್ತು ನಾನು ರೆಡಿ ಆಗಬೇಕು. ಒಂದು ಸ್ವಲ್ಪ ಧೂಪ ಒಂದು ಹಚ್ಬಿಡ್ತೇನೆ. ವಾಟರ್ ಬಾಟಲ್ ತೊಳ್ಕೊಶೋಣ. ತೊಳ್ಕೊಂಡಿಯಾ? ಹಾಂ, ನೀರು ಹಾಕೋ. ಹಂಗಿದ್ರೆ ನೀರು ಕೊಡ್ತೇವೆ. ಯಾವಾಗ ತೊಳ್ಕೊಂಡು ತೋರಿಸಿ, ಎಲ್ಲೈತಿ ತೋರಿಸು. ಬ್ಯಾಗ್ ಒಳಗಿಂದ ಹೊರಗೆ ತೆಗ್ದಿಲ್ಲ. ಸುಳ್ಳು ಹೇಳ್ಬಾರ್ದವ. ಹೊಲ್ಸಿ ಕೇಳ್ತದ. ಸುಳ್ಳು ಯಾಕೆ ಹೇಳ್ತೀವಿ ಶೋನ? ಕಪ್ ಸಾಂಬ್ರಾಣಿ ಒಂದು ಚಲೋ ಆಗ್ಯಾವ ಬಂದೆ. ತಾವು ಮೊದಲಿನೂ ಅಷ್ಟು ಇದನ್ನು ಎಫೆಕ್ಟಿವ್ ಇರ್ತಿದ್ದಿಲ್ಲ. ಬಂದೇಗಾರ್ ಏನು ಬ್ರಷಾ ಮಾಡು. ಈಗ ನೋಡ್ರಿ ರಸಮ್ ಹೋಗೋದು ಅಂತಂದ್ರೆ ರಸಮ್ ರೆಸಿಪಿ ನಾನು ಡೀಟೇಲಾಗಿ ಶೇರ್ ಮಾಡಿ ಮಾತಾಡಿ ಅದನ್ನು ಹಾಕಿಟ್ಟಿದ್ದ. ಸಲಾಡ್ಗೆ ಸೌತೆಕಾಯಿ ಹಚ್ಚಿಟ್ಟೇನೆ, ಗ್ರೇವಿ ಮಾಡೇನೆ, ಇಡ್ಲಿ ರೆಡಿಗಾವು, ಚಟ್ನಿನೂ ಹಾಕಿಟ್ಟೇನೆ. ಆಮೇಲೆ ಕುಕ್ಕರ್ದು ಒಂದು ಸ್ವಲ್ಪ ಪ್ರೆಷರ್ ಹೋಗ್ಬೇಕು. ಇವತ್ತು ಡಾಲಿ ಬರ್ತಡೇ ಇಲ್ಲ. ನಾನು ಸ್ಕೂಲ್ಗೆ ಹೋಗಿ ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಅವ್ರಿಗೆ ಬರ್ತೀನಿ. ಇವತ್ತು ಬರ್ತಡೇ ಅಂತ ಅದಕ್ಕೆ ನಾವು ಇವ್ರ ಜೋಡಿನ ಕಾರ್ ಒಳಗೆ ಹೋಗ್ತೇನೆ. ಮತ್ತು ವಾಪಸ್ ಬಂದು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬಲೂನ್ ಎಲ್ಲ ತರಬೇಕು. ಅವೆಲ್ಲ ತೊಗೊಂಡು ಡೆಕೋರೇಷನ್ ಐಟಮ್ಸ್ ಎಲ್ಲ ತರಬೇಕು. ಮತ್ತೊಂದು ಸ್ವಲ್ಪ ಕೇಕ್ ಎಲ್ಲ ಡೆಕೋರೇಟ್ ಮಾಡಬೇಕು. ಫೋಮ್ ಅಷ್ಟೇ ಮಾಡಿ ಅದಕ್ಕೊಂದು ಸ್ವಲ್ಪ ಚಾಕ್ಲೇಟ್ ಸಿರಪ್ ಅವೆಲ್ಲ ತರಬೇಕಾಗಿತ್ತು. ನಮ್ಮದು ಇದು ಡಾಲಿ ನೋಡ್ರಿ. ಹ್ಯಾಪಿ ಬರ್ಡೇ ಡಾಲಿ. ಅದು ಆಮೇಲೆ ಕಾಣ್ತೈತೆ. ಫ್ರಾಕ್ ಎಷ್ಟು ಚಂದ ಐತಲ್ಲ. ನಾವು ಇದನ್ನು ವಿಶಾಲ್ ಮಾರ್ಟ್ ತೊಗೊಂಡ್ಬಂದ್ವಿ. ಈಗ ರೆಗ್ಯುಲರ್ ಯೂನಿಫಾರ್ಮ್ ಐತಿ. ಇದು ನಮ್ಮ ಹಸ್ಬೆಂಡ್ದು ರೆಗ್ಯುಲರ್ ಯೂನಿಫಾರ್ಮು. ನೋಡ್ಬೇಕು, ನಾ ಏನು ಬೇಕಾದ್ರೆ ಹಾಕೋತೇನೆ. ನಾನು ಯಾರು ರಿಸ್ಟ್ರಿಕ್ಷನ್ ಮಾಡಲ್ಲ. ಇವ್ರಿಗೆ ಅನ್ನ ರಸಮ್ ಮಾಡೀನಿ. ನಾಷ್ಟ ಇಡ್ಲಿ ಚಟ್ನಿ ತಿಂದ. ಬೇರೆ ಸ್ವಲ್ಪ ಅಡುಗೆ ಸರಿ ಮಾಡ್ತೇನೆ.
ರೇಷ್ಮಾ ಮೇಡಮ್ ಪೇಂಟ್ ಚಂದ ಮಾಡಲ್ಲ ಪೇಂಟ್ ಚಂದ ಮಾಡಲ್ಲ ಅವನ ನಾನು ಇದ್ರೊಳಗೆ ಮಾಡಿದವನೇ ಹೌದಾ పర్మనెంట్ పెయింటింగ్ చేశారా పెయింటింగే చేశారా అవునవును ಸ್ವಲ್ಪ ನೋಡಿ ನಮ್ಮನ್ನು ನೋಡಿ ಅದು ಇದಾಗೋದು ಅಷ್ಟು ಇಲ್ಲ ಇಲ್ಲ ಅದು ಹೋಗಿದ್ದೆ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ಯು ಆಲ್ಸೋ ಗೋ ನಿಲ್ಬೇಡಿ ಮೇಡಮ್ ಈಗ ಸ್ಕೂಲ್ ಬಂದರೆ ಸ್ಕೂಲ್ ಒಳಗೆ ಸ್ವಲ್ಪ ಸರ್ಟಿಫಿಕೇಟ್ ಅಥವಾ ಒಂದು ಬರ್ತಡೇ ಕಾರ್ಡ್ ಎಲ್ಲ ಕೊಡ್ತಾರೆ ಅಲ್ಲಿಂದ ನಮ್ಮ ಮನೆಗೆ ಬಂದೆ ಇದು ಕೇಕ್ ನೋಡಿ ಕಂಪ್ಲೀಟಾಗಿ ಆರೈತಿ ಆಮೇಲೆ ಹಿಂಗೆ ಸೈಡ್ ಇದು ಬಿಟ್ಕೊಂಡೈತಿ ಇದನ್ನು ಜಸ್ಟ್ ಉಲ್ಟಾ ಮಾಡ್ತೀನಿ ಒಂದು ಪ್ಲೇಟ್ ಮುಚ್ಚಿ ಪರ್ಫೆಕ್ಟಾಗಿ ಬಂದೈತಿ ನೋಡಿರಿ ಒಳಗೆ ಸ್ವಲ್ಪ ಡಸ್ಟು ಮಾಡಿದ್ದೆ ಪ್ಲಸ್ ಇದು ಪೇಪರು ಹಾಕಿದ್ದೆ ಪರ್ಫೆಕ್ಟಾಗಿ ಬಂದೈತಿ ಜಸ್ಟ್ ನಾನೇ ಇದ್ರ ಮ್ಯಾಲಿಂದೆಲ್ಲ ಇದು ತೆಗಿತೀನಿ ನೋಡಿದ್ರೆ ಬ್ಯಾಗ್ ನೀರು ಬರತ್ತವ ಇವತ್ತಂತೂ ಅಕ್ಕಿ ಕಟ್ ಮಾಡೋವರೆಗೂ ವೆಯ್ಟ್ ಮಾಡ್ಬೇಕು ಇದು ನಾರ್ಮಲ್ ಪೇಪರ್ ಹಾಕಿದ್ದೆ ಇದು ನೋಡಿರಿ ಬಟರ್ ಪೇಪರ್ ಗತೆನೂ ವರ್ಕ್ ಆಗ್ತೈತಿ ಅಮೇಝಿಂಗ್ ಸೂಪರ್ ಅಂದರೆ ಸೂಪರಾಗಿ ಬರ್ತೈತಿ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಆಗೈತಿ ಇಲ್ಲೊಂದು ಸ್ವಲ್ಪ ಪೇಪರ್ ಗ್ಯಾಪ್ ಇದ್ದರೆ ಹಿಟ್ಟು ಅಂಟ್ಕೊಂಡೈತಿ ನೋ ಪ್ರಾಬ್ಲಮ್ಮು ಫುಲ್ ಸ್ಪಾಂಜಿ ಐತಿ ಮಸ್ತ್ ಅಂದರೆ ಮಸ್ತ್ ಬಂದೈತಿ ಅಂದ್ಕೊಂಡಿದ್ದಕ್ಕಿಂತ ಚಲೋ ಬಂದೈತಿ ಆಮೇಲೆ ಇವು ಟೂಟಿ ಫ್ರೂಟಿ ಕಾಣಾಗ್ತಾವೆ ನೋಡ್ರಿ ಈಗ ಜಸ್ಟ್ ಇದನ್ನು ವೆಯ್ಟ್ ಮಾಡತ್ತೇನೆ ಅದಾದ ತಕ್ಷಣ ಮ್ಯಾಲೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿ ಇದು ಮಾಡ್ತೀನಿ ಇವೆಲ್ಲ ಪೇಪರ್ ಕರೆಕ್ಟಾಗಿ ಬಂದಾವೆ ನೋಡಿರಿ ನೀವು ನಾರ್ಮಲ್ ಬಟರ್ ಪೇಪರ್ ಇಲ್ಲ ಅಂದ್ರೆ ನಾರ್ಮಲ್ ಪೇಪರ್ಲೇ ಆ ಸೈಜ್ ತಕ್ಕಂಗೆ ಕಟ್ ಮಾಡಿ ಯೂಸ್ ಮಾಡ್ಕೋಬೋದು ಇದು ನೋಡಿರಿ ಅಮೂಲ್ ಫ್ರೆಶ್ ಕ್ರೀಮ್ ತಂದಿರಿ ಇದು ಮಿಲ್ಕಿ ಬಾರ್ ಆಲ್ರೆಡಿ ಇದಾಗೈತಿ ಮೆಲ್ಟ್ ಆಗೈತಿ ಇದಕ್ಕೊಂದು ಸ್ವಲ್ಪ ಅದು ಅಮೂಲ್ ಕ್ರೀಮ್ದು ಫ್ರೆಶ್ ಕ್ರೀಮ್ ಹಾಕಾಕ್ತೇನೆ ಇದನ್ನ ತಂದ ತಕ್ಷಣ ನಾನು ಫ್ರೀಝರ್ ಹೋಗಿಟ್ಟಿದ್ದೆ ಅದಕ್ಕೊಂದು ಸ್ವಲ್ಪ ಗಟ್ಟಿ ಐತಿ ಅಂದ್ರೆ ಈ ಕೇಕ್ ಮೇಲೆ ಒಳ್ಳೆ ಒಂದಿದು ಟೆಕ್ಸ್ಚರ್ ಬರ್ತೈತಿ ಇದನ್ನು ಚಲೋದಂಗೆ ಮಿಕ್ಸ್ ಮಾಡ್ತೇನೆ ಹಾಲು ಜೋಡಿ
ನೀರಿನಿಂದ ತೆಗಿತೇನೆ. ಈಗ ಗಟ್ಟಿ ಇರೋದು ನೋಡಿ, ಈಗ ಇದು ಮೇನ್ ಇದ್ರೊಳಗೆ ಇಲ್ಲ ಬರೀ ಚಾಕ್ಲೇಟ್ ಹಾಕಿದ್ರೆ ಗಟ್ಟಿ ಆಗ್ಬಿಡ್ತೈತೆ. ಮತ್ತು ನೀರು ಹಾಕಿ ಇದು ನೋಡ್ರಿ, ಅದು ಇಡ್ಲಿ ಪಾತ್ರೆ ಸಾಚೆ ತೆಗೆದ ಇದೊಂದು ಇದ್ರ ಸ್ಟ್ಯಾಂಡ್ ಇಟ್ಟು ಮೆಲ್ಟ್ ಮಾಡಕ್ಕೆ ಇಟ್ಟಂಗೆ ಕ್ರೀಮ್ ಹಾಕಿ ಮಿಕ್ಸ್ ಮಾಡಿದ್ದೆ. ಇನ್ನೂ ಕಂಪ್ಲೀಟಾಗಿ ಆಗ್ಬೇಕು, ಹಿಂಗೆ ಹೊಳಕೊಳಕ್ಕೆ ಬೇರೆ ಕೆಲಸ ಮಾಡ್ತೇನೆ. ಈಗ ನೋಡ್ರಿ, ಇದು ಒಂದು ಸ್ವಲ್ಪ ಇದಾಗೈತಿ, ಕನ್ಸಿಸ್ಟೆನ್ಸಿ ಚಲೋ ಆಗೈತಿ. ಈಗ ಇದನ್ನು ಮ್ಯಾಲೆ ನಾನು ವೈಟ್ ಮಾಡಿ ಸೈಡಿಗೆ ಚಾಕ್ಲೇಟ್ ಮಾಡಬೇಕನ್ನೋ ಪ್ಲ್ಯಾನ್ ಒಳಗದೇನೆ. ಹಾಕಿ ನೋಡ್ತೇನೆ ಹೆಂಗೆ ಆಗ್ತೈತೆ ಇದು, ಹೆಂಗೆ ಎಷ್ಟು ಹಿಡ್ಕೊತೈತೆ ಅಂತಂದು. ಇದನ್ನೇನಿಲ್ಲ, ಸಾವಕಾಶ ಸ್ವಲ್ಪ ಫಸ್ಟಿಗೆ ಹಾಕಿ ಅದನ್ನ ಸ್ಪ್ರೆಡ್ ಮಾಡ್ತೇನೆ. ಇದು ನಾರ್ಮಲ್ ಮಿಕ್ಸಿ ಜಾರ್ ಕೊಟ್ಟಿರ್ತಾರಲ್ಲ ಅದೇ ಇದೆ. ಸ್ಪ್ರೆಡ್ ಮಾಡೋದು ಬೇಕಾಗಿಲ್ಲ, ತಾನೇ ಆಗಲ್ಲ ಆಗ್ತೈತಿ. ಸೊ ಇದನ್ನು ಹಾಕಿರ್ತೀನಿ ನಾನು ಕಂಪ್ಲೀಟಾಗೆಲ್ಲನೂ. ಅದು ಎಷ್ಟರವರೆಗೂ ತಾನಾಗ ಸ್ಪ್ರೆಡ್ ಆಗ್ತೈತಾಗಲಿ, ಆಮೇಲೆ ನಾನು ಇದು ಮಾಡ್ತೇನೆ ಸರ್ಫೇಸು. ನೋಡಿರಿ, ತಾನೇ ಇಷ್ಟಿದೆ ಆಗೈತಿ. ನಾ ಇದಕ್ಕೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಅದು ಹೆಂಗಿದ್ರು ನಾನು ಇದನ್ನು ವೇಟ್ ಮಾಡತ್ತೇನೆ ಚಾಕ್ಲೇಟ್ ಸಿರಪ್ದ. ಇದು ರೆಡಿ ಆಯ್ತು ನೋಡಿರಿ. ಜಸ್ಟ್ ಒಂದು ಸತಿ ಎಲ್ಲ ಚೆಂದಾಗಿ ಇದು ಮಾಡ್ಕೊತೀನಿ, ಎಲ್ಲಿ ಗಂಟದು ಇರ್ಲಾರ್ದಂಗೆ. ಒಳಗೆ ಈ ಥರ ಒಂದೊಂದು ಟಾಫಿ ಸಪ್ರೇಟಾಗಿ ಹಾರ್ಡ್ ಶೇಪದವ ಮೆಲ್ಟ್ ಆಗ್ತದೆ. ಭಾಳ ಇದಾದ ಫಾರಿನ್ ಚಾಕ್ಲೇಟ್ ಅದಾವ ನೋಡಿರಿ. ಇಷ್ಟು ಹೆಸಲ್ನಟ್ಟದ ಫಿಲ್ ಐತಿ, ಅದು ಗೊತ್ತೂ ಆಗಲ್ಲ. ಸ್ವಲ್ಪ ಡಾರ್ಕ್ ಕಾಂಬಿನೇಷನ್ ಬರ್ತೈತಿ. ಈಗ ಮುರಿದಿಡ್ತೇನೆ. ಒಂದು 150 ಗ್ರಾಮಷ್ಟು ತಕ್ಕೋತೇನೆ.
ನಾ ಬಲೂನ್ ಇದು ಬರ್ತಡೇ ಸಲ ಬಲೂನ್ ತಂದೇನಿ, ಇದೊಂದು ಹ್ಯಾಟ್ ತಂದೇನಿ. ಆಮೇಲೆ ಎಷ್ಟು ಡಲ್ ತೋರ್ಸ್ಮ ಕಾಟನ್ ಏನು ಹಿಂದೈತ. ಆಮೇಲೆ ಇದೊಂದು ಐತಿ, ಹ್ಯಾಪಿ ಬರ್ತಡೇ ಅಂತ ಬರ್ದದ್ದು ಒಂದು ಇದೈತಿ. ಅದನ್ನು ಹಳಿದೈತೆ ಲಾಸ್ಟ್ ಇಯರ್ದ, ಅದನ್ನ ತೆಗಿತೇನೆ. ಈಗ ಅಕ್ಕ ಬಲೂನ್ ರೆಡಿ ಓದ್ತೇನೆ. ಹಾಂ ಓದ್ಸೋಣ. ಆಯ್ತು ಮುಗ್ದು ಗ್ರೀನ್ ಒಂದೈತೆ ನೋಡ್ಬ. ಹಾಂ ಹಾಂ ಓಕೆ. ಇವು ನೋಡ್ರಿ, ನಾನು 2 ಮಕ್ಕಳು ಶೋನಾ ಮತ್ತು ಡಾಲಿ ಬರ್ತಡೇಗೆ ಬಲೂನ್ ಅವ್ರು ಓದತ್ತಾರೆ. ಈ ಸತಿ ನನಗೆ ಆಗಲಿಲ್ಲ, ಭಾಳ ಯಾಕೋ ಟೈಟ್ ಅದಾವ ಬಲೂನ್. ಊದಿ ಊದಿ ಬಾಯಿನೂ ಸಾಕತ್ತೀವ್ರಿ. ಭಾಳ ಶಕ್ತಿ ಕೊಡ್ತಾರೆ ದೇವ್ರು. ನೀನು ಭಾಳ ಶಕ್ತಿ ಐತಿ ನನಗಿಲ್ಲ. ಭಾಳ ಅಂದ್ರೆ ಭಾಳ ಟೈರ್ಡ್ ಆಗಿಬಿಟ್ಟಿರ್ತ ನನಗೆಲ್ಲ ಇವತ್ತು ಕೆಲಸ ಮಾಡಿ ಮಾಡಿ. ಇನ್ನು ಮತ್ತಿನ್ನು ಮಕ್ಕೊಂಬಿಟ್ವಿ ಅಂದ್ರೆ ನಿದ್ದಿನ ಹತ್ಬಿಡ್ತೈತಿ ಅಂತಂದು ಬರ್ತಡೇ ಮಾಡಿ ಊಟ ಮಾಡಿ ನಾಳೆ ಇದೊಂದು ಸ್ವಲ್ಪ ದೊಡ್ಡದು ಮಾಡ್ರಿ. ಪಿಂಕ್ ಏನು ಮಾಡ್ರಿ ಇದು ಬಲೂನ್ ಟೈಮ್ ಮಾಡಿ ರವಿಗೆ ವೇಟ್ ಮಾಡತ್ತೈತಿ. ಆಮೇಲೆ ನಾವು ಡ್ರೆಸ್ ಹಾಕೊಂಡು ರೆಡಿ ಆಗ್ಬಿಡ್ತೀವಿ. ಲೈಟಿಂಗ್ ಐತಿ. ಆಮೇಲೆ ಇದೊಂದು ಬರ್ತಡೇಗಾರ ಕ್ಯಾಂಡಲ್ ಐತಿ. ಇದು ಹ್ಯಾಪಿ ಬರ್ಡೇ ಬರ್ತದೆ ಐತಿ. ಇದೊಂದು ಕರ್ಟನ್ ಐತಿ. ಇದು ಓಪನ್ ಮಾಡಿ ಫಸ್ಟ್ ಇದನ್ನ ಹಾಕ್ತೀನಿ. ಇದು ಹಾಕಿದ್ಮೇಲೆ ಇವೆಲ್ಲ ಮೇಲೆ ಸೆಟ್ ಮಾಡ್ತೀನಿ. ಸ್ವಲ್ಪ ಹಿಡ್ಕೊ ಮೇಲೆ ಸ್ವಲ್ಪ ಡಲ್ ಸುಮ್ಮನೆ ಡಲ್ಲು ಇರಮ್ಮ. ಅವು ಕಿತ್ರ ಮಾತ್ರ ಸಾಕಂತ ಸುಮ್ಮನೆ ಬಂಗಾರ. ಒಂದು ನಿಮಿಷ ಸುಮ್ಮನೆ ಹಚ್ತೇನೆ ಇದು ನೋಡ್ರಿ. ಇದು ಹಿಂಗೆ ಕರ್ಟನ್ ಐತಿ. ಇದು ಮ್ಯಾಲೆ ಈ ಗಾಡಿಗೆ ಅಂಟಿಸ್ಬೇಕು ಅನ್ಕೊಂಡೇನಿ. ಇದು ನೋಡ್ರಿ,
ಅದು ಮಿಂಚುದ ಕರ್ಟನ್ ತಂದಿದ್ದಲ್ಲ ಅದು ಹಾಕೇನಿ. ಹ್ಯಾಪಿ ಬರ್ಡೇ ಬರ್ದದ್ದು ಹಾಕೈತಿ. ಆಮೇಲೆ ಈಗ ಬಲೂನ್ ಮೂರು ಕಟ್ಟಾಕ್ತೇನೆ, ಮೂರು ಕಲರ್ ಕಾಂಬಿನೇಷನ್ದು. ಇದಷ್ಟು ಸೈಡ್ ಹಾಕ್ತೇನೆ. ಶೋಣ ನಂಗೆ ಕೊಡು ಮಾದ, ಕೊಡು ಕೊಡು. ಬಲೂನು ರೆಡಿ ಅದು, ಇನ್ನು ಅಂಟಿಸ್ಬಿಡ್ತೇನೆ. ಹಾಂ ಮಾಡಿ ನಾ ರೆಡಿ ಆದೆ. ನಂಗೆ ಟ್ರೆಡಿಷ್ನಲ್ ಆಗೋದು ಅಷ್ಟು ಇಷ್ಟ ಆಗೋಕ್ಕಿಲ್ಲ. ಅದಕ್ಕೆ ನಾರ್ಮಲ್ ಒಂದು ಜೀನ್ಸ್ ಪ್ಯಾಂಟ, ಒಂದು ಟಿ ಶರ್ಟ್ ಮ್ಯಾಕ್ಸ್ ಮನೆ ಹೋದಾಗ ತೊಗೊಂಡಿದ್ದೆ. ಆಮೇಲೆ ಸ್ವಲ್ಪ ಲೈಟಾಗಿ ಕಾಡಿ ಒಂದು ನಾರ್ಮಲ್ ರಿಂಗ್ ಇಷ್ಟ ಹಾಕೊಂಡೆ. ಬನ್ನಿ ಇವರೇನೇ ಮಾಡಿ. ಸರ್ಪ್ರೈಸ್ ಕೊಡ್ತೇನೆ ನನ್ನ ಮಕ್ಕಳಿಗೆ. ಇಷ್ಟೊತ್ತನ ಡ್ಯಾಡಿ ತರಬೇಕು ಅಂತ ಹೇಳಿ. ಈ ಕಡೆ ಕಟ್ ಮಾಡ್ಬೇಕು. ಇದು ಕೊಡು, ಇದು ಹಾಕಮ್ಮ. ಶರ್ಟ್ ಚಂದ ಹಾಕೋ. ಹಾಂ, ಚಂದಾಗಿ ಏರ್ಸೋದು ನಂಗೆ. ಹಸ್ತತ್ ನಿನಗೆ ಕೊಡ್ತೈತಿ, ನೀವು ಉಫ್ ಮಾಡಬೇಕು. ಡಾಲ ನೋಡಲ್ಲಿ ತೆಗಿ. ಗುಂಡು ಡಾಲಿ ಸುಮೀರ್ಮಾ ಡಾಲು. ಅಂಗಿ ಚಂದ ಹಾಕಮ್ಮ. ಆಲ್ಮೋಸ್ಟ್ ರೆಡಿ ಆಗೈತಿ. ಹಾಂ ನೋಡ್ಬಿಟ್ಟು ನಮ್ಮ ಹಸ್ಬೆಂಡ್ ಮಾಡಿದ್ದು ಒಂದು ಕೆಲಸ ಮಾಡ್ಯಾರ. ಸ್ವಿಚ್ ಹಾಕಿ ಲೈಟ್ ಆನ್ ಮಾಡಿ. ಇದು ನೋಡ್ರಿ ನಮ್ಮ ಶೃಂಗಾರ. ಇದು ಸರಿ ಮಾಡ್ತಾರೆ ಸರ ಡಾಲಿ ಗಪ್ಪ. ಶನ ನೀನು ತಲೆ ಬಚ್ಕೊಂಡು ಹೇರ್ಬೆಂಡ್ ಹಾಕೊಂಡು ಸರ ಹಾಕು. ಹಿಂದೋಗಮ್ಮ, ಹಿಂದೋಗಿ. ಹಾಂ ಓಕೆ. ಹಾಂ ಗಿಫ್ಟ್ ಕೊಟ್ಟೈತೆ ಅಕ್ಕ ನಿಂಗೆ. ತರ್ಸು, ಇಲ್ಲಿ ಓಪನ್ ಮಾಡುವ. ಓಪನ್ ಮಾಡು. ವಾವ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಓ, ಇವ್ರ ಅಕ್ಕ ತಂಗಿ ಭಾಳ ಪ್ರೀತಿ ಆಗ್ಬಿಟ್ಟಾರ. ಅದ್ರ ಚಾಕು ತೊಗೊಂಡು ಶೋಣ. ಸರಿ, ಕೈ ತೆಗಿ.
birthday to you, Dolly. May God bless you, dear. Happy birthday to you. Surprise. ತಡಿ ತಿನ್ನಿಸಾಕಿ ಶಣ ತಿನ್ಸು ರಜ ಆಕಿ ತಿನ್ಸು ತಿನ್ನಿಸ್ಬೇಕು ಹಾಂ 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 ಡ್ಯಾಡಿನೂ ಅಕ್ಕ ತಂಗಿ ತಿನ್ನಿಸ್ತದ ಹಾಂ ಹಾಂ ಮೇಡಮ್ ಚಲೋ ಆಗೈತೆ ಹಂಗೆ ಅರ್ಬಾಡ್ಸ್ ತಿನ್ನಕ್ಕೆ ಕೂಡ ಹೊಟ್ಟೆ ನುಸ್ತೈತಿ ಸ್ವಲ್ಪ ತಿನ್ನ ತುಂಬ ಡಾಳೆ ಅಷ್ಟೊಂದು ತಿನ್ಬಾರ್ದು ಒಮ್ಮೆ ನಿನ್ಗಾವು ಚಲೋ ಆಯ್ತಾ 2 days ಅಡ್ಡಾಡಕ್ಕೆ ನಮ್ಮ ಇದನ್ನ ಮಾಡಕ್ಕೆ ಹಂಗೆ ಕಿತ್ಕೋಬಾರ್ದು ಬಂಗಾರ ಒಂದು ಪ್ಲೇಟ್ ತೊಗೊಂಡ್ಬರ್ರಿ ಕಟ್ ಮಾಡಿಕೊಡ್ತೇನೆ 2 ದಿನ ಅಡ್ಡಾಡೇನಿ ಇದು ಅಡ್ಡಾಡಿ ಮಾಡಕ್ಕೆ ಹಾಗಾಗಿತ್ತು ಎರಡು ತಗೋ ಕೈಲೇ ನೈಸ್ ಒನ್ ನೋಡುತ್ತಾ ಮತ್ತೆ ಇಡು ಕೆಳಗೆ ಇದು ಶರಣಾಗಿ ಗಿಫ್ಟ್ ಕಟ್ಟಿದ್ದ ಅಲ್ಲಿ ವೆರಿ ಗುಡ್ ಡಾಲೆ ಕಣ್ಣುಚ್ಚ ಕಣ್ಣುಚ್ಚ ಕಣ್ಣು ಶರಣಾಗಂದ ಡಾಲಿಗಂದ ವಾವ್ ನೀ ತಗೋ ನಾ ಹಾಕಿ ಕೊಡ್ತೀನಿ ವೆರಿ ಗುಡ್ ಇಲ್ಲಿ ನೋಡ್ರಿ ಎಲ್ಲರೂ ನಿಂದು ಡಾಲ್ ಎದ್ದು ನಿಂದ್ರಿ ಶರಣಾದ ಹಿಂಗಿಡಿ ಹಿಂಗಿಡಿ ನೋಡ್ರಿಲ್ಲ ಏ ಡಾಲಿ ಗುಂಡು ವಿಡಿಯೋ ಆನ್ ಆಗೈತೆ ಮಾ ನೋಡಿಲೆ ಸ್ವಲ್ಪ ಸ್ವಲ್ಪ ಒಂದೀಟ ತಿನ್ಬೇಕು ಒಂದೀಟ ನೀನು ಹಂಗೆ ಕೈ ಎಲ್ಲ ಹೊಲಸು ಮಾಡ್ಕೋಬೇಡ್ರಿ ಮಾ ನೋಡ್ರಿ ಇವ್ರು ಕೇಕ್ ಒಳ್ಳೆ ಊಟ ಮಾಡ್ದಂಗೆ ಮಾಡಕತ್ಬಿಟ್ಟಾರೆ ಅವು ಫಸ್ಟ್ ಎಲ್ಲ ಜೇಮ್ಸ್ ತೊಗೊಂಡು ತಿಂದ್ಬಿಟ್ರು ಆದರೆ ಕೇಕ್ ಮಾತ್ರ ಅಲ್ಟಿಮೇಟ್ ಆಗೈತಿ ನಾ ಎಕ್ಸ್ಪೆಕ್ಟ್ ಮಾಡಿದ್ಕಿನ್ನೂ ಭಾಳ ಅಂದ್ರೆ ಭಾಳ ಚಲೋ ಆಗೈತಿ ನಮ್ಮ ಹಸ್ಬೆಂಡ್ ಅಂತೂ ಫಸ್ಟ್ ತಿನ್ನತ್ಲೆ ಕಾಫಿ ಡೇ ಒಳಗಿನ ಕೇಕ್ ಆದಂಗೆ ಆಗೈತೆ ಅಂದರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗೈತಿ ಇದು ಆಮೇಲೆ ಇದು ಫ್ರಿಜ್ ಒಳಗೆ ಇಟ್ಮೇಲೆ ಇದು ಫ್ರಿಜ್ ಒಳಗೆ ಇಟ್ಮೇಲೆ ನಾರ್ಮಲ್ 1 ನಂಬರ್ಗೆ ಇಟ್ಟಿದ್ದೆ ಇದೆಲ್ಲ ಹಿಂಗೆ ಗಟ್ಟಿ ಆಗೈತಿ ಆಮೇಲೆ ಅಗದಿ ಸ್ಮೂತ್ ಅಂದ್ರೆ ಸ್ಮೂತ್ ಆಗೈತಿ ಹೆಂಗಾಗೈತೆ ಡಾಲು ಕೇಕ್ ಡಾಲು ಡ್ರೆಸ್ ಸರಿ ಮಾಡ್ಕೊ ಶೋಣ ಕೇಕ್ ಹೆಂಗಾಗೈತೆ ರಜೆ ಕಾಫಿ ಡೇ ಆಗೈತೆ ಒಂದು ನಿಮಿಷ
I want chocolate. ನೋಡ್ರಿ ನೀಟಾಗಿ ಕಾಣತೈತಿ. ಇಲ್ಲಿ ಇನ್ನೊಂದು ಚಾಕ್ಲೇಟ್ ಲೇಯರ್ ಐತಿ, ಪ್ಲಸ್ ಇಲ್ಲಿ ಫುಲ್ ಚಾಕ್ಲೇಟ್ ಐತಿ, ಇಲ್ಲಿ ವೈಟ್ ಚಾಕ್ಲೇಟ್ ಐತಿ, ಆಮೇಲೆ ಇದು ರೇನ್ಬೋ ಇದೈತಿ. ಯಾಕೋ ಜೀವನಕ್ಕೆ ಬರೋದು ಮಸ್ತಾಗಿದೆ ಕೇಕ್ ಚರ್ಪಡುವ ಕೇಳ ಎಲ್ಲದಕ್ಕೂ ವ್ಯಾಲ್ಯೂ ಇರ್ತದೆ. ಈಗ ತಿನ್ನೋ ಹಿಂಗೆಲ್ಲ ತಿನ್ನ. ಸೂಪರ್ ಆಗಿಲ್ಲ? ಸೇಮ್ ಕಾಫಿ ಟೇಬಲ್ ಎಕ್ಸಲೆಂಟ್ ಆಗಿದೆ. ಅಗದಿ ಈಸಿ ರೆಸಿಪಿ, ಬಟ್ ಭಾಳ ಅಂದ್ರೆ ಭಾಳ ಪೇಷನ್ಸ್ ಬೇಕಾ. ನಾ ವಿಡಿಯೋ ಒಳಗೆ ತೋರಿಸೋಷ್ಟು ಈಸಿ ಇಲ್ಲ ಅದ, ಅಂದ್ರೆ ಅಷ್ಟು ಫಾಸ್ಟ್ ಆಗಂಗಿಲ್ಲ, ಟೈಮ್ ಆಗ್ತೈತಿ. ಅದನ್ನು ಮಾಡೋಕೆ ಬಾಂಡೆನೂ ಭಾಳ ಹತ್ತವು. ನಾನು ನಿಯರ್ಲಿ ಒಂದು 2 days ಇದ್ರ ಸಲುವಾಗಿ ಎಲ್ಲ ಸಾಮಾನು ಸಲುವಾಗಿ ಅಡ್ಡಾಡೀನಿ. ಬಟ್ ಫೈನಲಿ ರಿಸಲ್ಟ್ ಇಸ್ ವೆರಿ ಗುಡ್. ನನ್ನಷ್ಟು ನಂಗೆ ಖುಷಿ ಆಗ್ತೈತಿ. ಇಷ್ಟೆಲ್ಲ ಎಫರ್ಟ್ ಹಾಕಿದ್ದಕ್ಕೂ ಪರ್ಫೆಕ್ಟ್ ಆಗಿರೋ ಕೇಕ್ ಬಂತ. ನನ್ನ ಮಗಳಿಗೂ ಭಾಳ ಖುಷಿ ಆಯ್ತು, ಯಾಕಂದ್ರೆ ಈಗ ರೇನ್ಬೋ ಅಂತಂದು ಭಾಳ ಇದು ಮಾಡತ್ತಿದ್ಲೆ. ಡೋಲು ಕಿಟ್ಕೆಟ್ ನಾಳೆ ಇಟ್ಕೋ ರಜಾ. ಎಲ್ಲನೂ ಒಮ್ಮೆ ತಿನ್ಬಾರ್ದು ಹಂಗಾರೆ. ಊಟ ಒಟ್ಟ ಸೇರಂಗಿಲ್ಲ. 1 ಕಿಲೋ ಚಾಕ್ಲೇಟ್ ಕೇಕ್ ಕೊಟ್ರೆ ಆರಾಮಾಗಿ ಕುಂತು ತಿಂದುಬಿಡ್ತಾಳೆ. ಒಂದು ಸತಿ ನಮ್ಮ ಹಸ್ಬೆಂಡ್ ಕಾಫಿ ಡೇಯಿಂದ ತೊಗೊಂಡ್ಬಂದಿದ್ರು, ಬಾಕ್ಸ್ ಅಷ್ಟೇ ಐತಿ. ಈ ಟಪಿ ಹಾಕೋತೇ ಇಲ್ಲ. ಇದು ಫ್ರಿಜ್ನಾಗ ಇಡ್ಬೇಕಾ ಕೇಕ್? ಇದು ಚಾಕ್ಲೇಟ್ ಎಲ್ಲ ಮೆಲ್ಟ್ ಆಗ್ತಾವೆ. ನಾ ಇಡ್ತೇನೆ. ಅಲ್ಲ ಎರಡು ಹೊರಗೆ ನಾ ಹಂಗೆ ಇದು ಮುಚ್ಚಾತೇನೆ ಇದ್ರ ಮೇಲೆ ಡಬ್ಬಿ ಮುಚ್ಚು. ಓಯ್ ಲಕ್ಷ ಇಲ್ಲ ತಿನ್ನುದು ಚಂದ ಮಾಡಿ ಡಾಲು ಚೆನ್ನಾಗಿ. ಅದು ಚಂದ ಮಾಡಿ, ಇದು ಚಂದ ಮಾಡಿ. ನೆಕ್ಸ್ಟ್ ಟೈಮ್ ಇದನ್ನ ಕಲರ್ ಮಾಡೋಣ. ಇದು ನೋಡ್ರಿ ನನ್ನ ಮಗಳ ಡಾಲಿ ಅಂತಂದು ನಾ ಇಲ್ಲಿ ಹೆಂಗೆ ಥ್ರೆಡ್ ಹೋಗಿ ಹ್ಯಾಪಿ ಬರ್ಡೇ ಐತಿ ಅದ ಸೇಮ್ ಮಾಡ್ಯಾಳ.
ಭಾಳ ಕ್ರಿಯೇಟಿವಿಟಿ ಐತಿ ಇದಕ್ಕೆ ಭಾಳ ಚಂದ ಮಾಡೈತಿ ಡ್ರೆಸ್ ತೆಗಿ ಹಾಂ ಇದನ್ನು ಫ್ರಿಜ್ನಾಗ ಇಡ್ತೇನೆ ರಜೆ ನಿಮಗೆ ಬೇಕಂತ ಒಂದು ಪ್ಲೇಟ್ ತೊಗೊಂಡ್ಬರಿ ಕಟ್ ಮಾಡಿಕೊಡ್ತೇನೆ ಹಾಂ ನೋಡಿರಿ ಎಲ್ಲ ಪಚ 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 ತಿಂದ್ಬಿಡಿ ನಿಮ್ಮ ಮೇಡಮ್ ಗಂಟು ಬಿದ್ದಾರ ಕೊಡ್ಲೆ ಗಂಟು ಬಿಡ್ತಾರಲ್ಲ ಅವ್ರು ಕೊಡೋಣ ಹಾಂ ಒಂದು ನಿಮಿಷ ಹಂಗೆ ಇರಾಗಲ್ಲ ನಿಂಗೆ ಇಷ್ಟ ಆತಾಡಲ್ಲ ಅಲ್ಲ ಕೇಕ್ ಚಲೋ ಆಯ್ತಾ ನೀ ಏನು ಅನ್ಕೊಂಡಿ ಡ್ಯಾಡಿ ತರ್ತೈತೆ ಅನ್ಕೊಂಡಿಯಾ ತಗೋಬಾ ಇದು ನೋಡ್ರಿ ಇವ್ರು ಸ್ಕೂಲಿಂದ ಬರಂತಲೇ ಕೇಕ್ ಚೆನ್ನಾಗಿ ಗಂಟು ಬಿದ್ದುಬಿಟ್ರು ಹೇಗಾಗಿತ್ತು ರಜಿ ಆಕಿ ಅವು ಸೈಡ್ ಹಚ್ಚಿದ್ದೀವಿ ನೋಡತ್ತ ಇರಿ ಫೋಟೋ ತೆಗ್ದು ಓಯ್ ಹೊರಗು ಮನೆ ಹೊರಗೆ ವೆಜ್ ಬಿರಿಯಾನಿ ಮಾಡೀನಿ ಆಮೇಲೆ ಸ್ವಲ್ಪ ಭಾಳಷ್ಟು ಉಳ್ಳಾಗಡ್ಡಿ ಮಸಾಲೆ ಅಷ್ಟು ಹಾಕಿ ಬೇರೆ ಏನು ಹಾಕಿರ ಇರ್ತದೆ ಈಗ ಫ್ರೆಶ್ ಇವು ಚೂರು ಅವಲಕ್ಕಿ ಮಾಡಿದ್ದೆ ಕರ್ಪೂರ್ಮಾಗ್ಯಾವ ತಿನ್ನೋಂಗೆ ಆಸೆ ಆಯ್ತು ಅದಕ್ಕೆ ಸ್ವಲ್ಪ ಹಾಕೊಂಡೇನೆ ಉಪ್ಪಿನಕಾಯಿ ಐತಿ ಇದು ನಮ್ದು ಇವತ್ತಿನ ಊಟ ಇವು ನೋಡ್ರಿ ಅವಲಕ್ಕಿ ಚೂಡ ಮಾಡಿ ರೆಡಿ ಮಾಡೇನಿ ಈ ಡಬ್ಬಿ ಒಳಗೆ ಹಾಕಿಡ್ತೀನಿ ಸ್ವಲ್ಪ ಆರ್ಲಿವ ಕರ್ಪೂರ್ಮಾಗ ಸಲುವಾಗಿ ಇದು ಮಾಡೀನಿ ಕರ್ಪೂರ್ಮಾಗ ನೋಡ್ರಿ ಎಕ್ದಮ್ ಮಸ್ತ್ ಆಗ್ಯಾವ ಮಾರ್ನಿಂಗ್ ರೀ ಇವತ್ತು ನೀನೆ ಬರ್ತಡೇ ಇತ್ತು ಹಿಂಗಾಗಿ ಸ್ವಲ್ಪ ಪಿಕ್ಚರ್ ನೋಡ್ಕೊಂಡು ಲೇಟ್ ಆಗಿರೋದು ಇವತ್ತು ನೋಡ್ರಿ ಸ್ವಲ್ಪ ಲೇಟ್ ಆಗಿ ಅದು ಇದು ಮಾಡಿದೆ ಬಿರಿಯಾನಿ ಮಾಡಿದೆ ಇವತ್ತೆಲ್ಲ ನಾಷ್ಟಾ ಡಬ್ಬಿ ಎಲ್ಲ ನಡೆಸೀನಿ ಈಗ ಪೇಪರ್ ಅವಲಕ್ಕಿ ಮಾಡ್ಬೇಕಾಗಿತ್ತು ಅದಕ್ಕೆ ಪೇಪರ್ ಅವಲಕ್ಕಿ ಒಣಗಾಕಿದ್ದೆ ಈಗ ಒಣಗಿಸಿದ್ರೆ ಚಲೋ ಕುರುಕುರು ಆಗ್ತಾವು ಬಿಸಿಲು ಭಾಳ ಅಂದ್ರೆ ಭಾಳ ಐತೆ ನಮ್ಮೂರಾಗ ಇವತ್ತು